ಒಂದು ಶುರುವಾಯಿತು ಅಂದ್ರೆ ಮತ್ತೊಂದು ಮುಗಿದ್ರೆ ಇನ್ನೊಂದು, ಹೀಗೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕೇಸ್ಗಳು ಬೀಳ್ತಾನೆ ಇವೆ. ಈಗ ಮತ್ತೊಂದು ಪ್ರಕರಣ ಎದುರಿಸಬೇಕಿದೆ ಕುರುಕ್ಷೇತ್ರ ನಿರ್ಮಾಪಕ. ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ. ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿದ್ದ ರೇಪ್ ಕೇಸ್ನಲ್ಲಿ ಈಗಾಗಲೇ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಮೊನ್ನೆ ಭ್ರಷ್ಟಾಚಾರ ಕೇಸ್ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿಸಿತ್ತು. ಇದರ ಬೆನ್ನಲ್ಲೇ ಈಗ ಮುನಿರತ್ನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ತನ್ನ ಮೇಲೆ ಮುನಿರತ್ನ ಸೇರಿ 4 ಗ್ಯಾಂಗ್ ರೇಪ್ ನಡೆಸಿದ್ರು ಅಂತ ಬಿಜೆಪಿ ಕಾರ್ಯಕರ್ತೆ ಅನ್ನೋ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ. ಈ ಸಂಬಂಧ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2013ರಲ್ಲಿ ಮುನಿರತ್ನ ನನ್ನ ಮೇಲೆ ವೇಶ್ಯಾವಾಟಿಕೆ ಕೇಸ್ ದಾಖಲಿಸಿದ್ರು. ಜೈಲಿನಿಂದ ಹೊರಬಂದ ಮೇಲೆ ತಮ್ಮ ಯಶವಂತಪುರದ ಜೆಸಿ ಪಾರ್ಕ್ ಬಳಿಯ ಕಚೇರಿಗೆ ನನ್ನನ್ನು ಕರೆಸಿಕೊಂಡ್ರು. ಆಗ ಮುನಿರತ್ನ ಸೇರಿ 4 ನನ್ನ ಮೇಲೆ ಅತ್ಯಾಚಾರ ಎಸಗಿದ್ರು. 5ನೇ ವ್ಯಕ್ತಿ ಯಾವುದೋ ಇಂಜೆಕ್ಷನ್ ತಂದು ನಮಗೆ ಇಂಜೆಕ್ಟ್ ಮಾಡಿದ್ದ. ಈಗ ನನಗೆ ಆರೋಗ್ಯ ಸಮಸ್ಯೆ ಆಗಿದ್ದು ಪರಿಶೀಲಿಸಿದಾಗ ಇಡಿಆರ್ ವೈರಸ್ ಕಾಯಿಲೆ ಪತ್ತೆಯಾಗಿದೆ. ಶಾಸಕ ಮುನಿರತ್ನ ಮತ್ತು ಆತನ ಬೆಂಬಲಿಗರಿಂದ ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ನನ್ನ ಜೀವನ ನಾಶವಾಗಿದೆ ಅಂತ ನೊಂದ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರ್ಎಂಸಿ ಯಾರ್ಡ್ ಪೊಲೀಸರು ಸಂತ್ರಸ್ತೆಯಿಂದ ಹೇಳಿಕೆ ದಾಖಲಿಸಿಕೊಂಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.